ನೀವೆಲ್ಲ ಏನ್ರೋ ಮಂಡಿ ಮೂಮೆಂಟ್ ಮಾಡ್ತೀರಾ? ಅದನ್ನ ಕಂಡಿಡ್ದಿರೋಂತ ಬಂಡಿ ಜನ್ಯಾಜಿ. ನಾನು ಮಂಡಿ ಮೂಮೆಂಟ್ ಅಲ್ಲಿ ಎಷ್ಟು ಫೇಮಸ್ ಅಂದ್ರೆ ಆ ಮಂಡಿ ಮೂಮೆಂಟ್ ಮಾಡಿ ಮಾಡಿ ಪ್ಯಾಂಟ್ ಎಲ್ಲ ಹರಿದೋಗ್ಬಿಟ್ಟಿದೆ. ಇಟ್ ವಾಸ್ ರಿಯಲಿ ವೆರಿ ಗುಡ್ ಮಾಸ್ಟರ್. ನಂಗೆ ಭಾಳ ಇಷ್ಟ ಆಯಿತು. ನಿಮ್ಮ ಎಂಟ್ರಿ ಭಾಳ ಚೆನ್ನಾಗಿತ್ತು. ನೀವು ಕರೆಕ್ಟಾಗಿ ಕೂರೋ ಟೈಮ್ಗೆ ಒಂದು ಫ್ಲಿಪ್ ಮಾಡ್ತಾರೆ ಅವರು. ಆಮೇಲೆ ಆ ಮೀನಿನ ಹೆಜ್ಜೆ ಅಂದಾಗ ನೀವು ಯೂಸ್ ಮಾಡಿದ್ದು ಆ ಫಾರ್ಮ್ ಆಫ್ ಡ್ಯಾನ್ಸಿಂಗ್ ವಾಸ್ ವೆರಿ ಗುಡ್. ಒಂಥರ ಇಟ್ ವಾಸ್ ಯೂನಿಕ್. ಕೆಲವು ಸ್ಲೋ ಮೋಷನ್ ಅವ್ರು ನೀವು ಕಾಲು ಇಟ್ಕೊಂಡಿದ್ದ ಯು ಜಸ್ಟ್ ಮೂಡ್ ಯುವರ್ ಬಾಡಿ ಮಾತ್ರ. ಇಟ್ ವಾಸ್ ಲುಕಿಂಗ್ ವೆರಿ ಸ್ಟೈಲಿಶ್. ಐ ಆಮ್ ಆಲ್ವೇಸ್ ಅ ಫ್ಯಾನ್ ಆಫ್ ಯು. ಯು ಆಲ್ವೇಸ್ ಕ್ರಿಯೇಟ್ ಮ್ಯಾಜಿಕ್. ಒಳ್ಳೆದಾಗಲಿ ಮಾಸ್ಟರ್. ಥ್ಯಾಂಕ್ ಯು ಜನ್ಯಾಜಿ, ಥ್ಯಾಂಕ್ ಯು. ಶನಿ ಮಾಸ್ಟರ್, ರವಿದು ಆಕ್ಚುಲಿ ಅವ್ನ ಸ್ಟ್ರೆಂಗ್ತ್ ನೀ ಸ್ಟ್ರೆಂಗ್ತ್. ರವಿ ಒಂದ್ಸಾರಿ ಮಾಡು ಮತ್ತೆ. ಬ್ಯೂಟಿಫುಲ್ ಬ್ಯೂಟಿಫುಲ್ ಬಟ್ ವೆರಿ ಡಿಫಿಕಲ್ಟ್ ಆಲ್ಸೋ. ವೆರಿ ಗುಡ್. ಐ ಆಮ್ ಸೋ ಪ್ರೌಡ್ ಆಫ್ ಯು ರವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಾಸ್ಟರ್. ಶಿವಣ್ಣ, ರವಿ ಒಂದು ಕ್ಯೂಟ್ ವಿಲನ್ ಮಾಡ್ದಂಗಿತ್ತು. ಅಯ್ಯೋ ತುಂಬಾ ಮುದ್ದಾಗಿರೋ ಒಂದು ವಿಲನ್ ಮಾಡ್ದಂಗಿತ್ತು. ಇವತ್ತು ನೀವೇನೆ ಬೆಸ್ಟ್. ರವಿ, ಯು ಸ್ಟೋಲ್ ದ ಶೋ. ಆಲ್ ದ ಬೆಸ್ಟ್ ರವಿ. ಗುಡ್ ಲಕ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಲಿಪಿಕಾ, ಏನ್ ಹೇಳಕ್ ಇಷ್ಟಪಡ್ತೀರಾ? ಖುಷಿ ಆಗುತ್ತೆ. ಎಲ್ಲ ಕೊರಿಯೋಗ್ರಾಫರ್ ರೌಂಡ್ಗೋಸ್ಕರ ನಾನಾಗ್ಲಿ ಅದೀಶ್ ಆಪ್ತಿ ಆಗ್ಲಿ ಕಾಯ್ತಿದ್ವಿ. ರೌಂಡ್ ಕಾಯ್ದಿದ್ ಯಾಕಂದ್ರೆ ನಾವು 3 ಜನ ಸೇರಿ ಒಂದು ಗಿಫ್ಟ್ ಕೊಡ್ಬೇಕು ಸರ್ಗೆ. That's so sweet, man. ಯಾವ ಕಾಲುಗಳಿಗೆ ನಾವು ನಮಸ್ಕಾರ ಮಾಡ್ತೀವೋ, ಯಾವ ಕಾಲ್ಗಳು ನಮ್ಮನ್ನ ಕುಣಿಸ್ತಾವೋ ಆ ಕಾಲ್ಗಳಿಗೆ ಶೂ ಅಂತ ಹೇಳಿ ತಗೊಂಬಂದಿದ್ದಾರೆ ಅವ್ರು 3 ಜನ ಕಂಟೆಸ್ಟೆಂಟ್ಸ್. ಡ್ಯಾನ್ಸರ್ಸ್ಗೆ ಶೂಸ್ ತುಂಬಾ ಇಂಪಾರ್ಟೆಂಟ್. 1 year ಇಂದ ಶೂಸ್ ತೊಗೊಂಡಿರಲಿಲ್ಲ, ಅದೇ ಶೂಸ್ ಇಂದ ಯೂಸ್ ಮಾಡ್ತಾ ಇದ್ದೆ. ಸೊ ಮೋಸ್ಟ್ಲಿ ಅದನ್ನ ನೋಡ್ಕೊಂಡ್ಬಿಟ್ಟೆ ಇವ್ರು ಶೂಸ್ ತಂದ್ಕೊಟ್ಟಿದ್ದಾರೆ ಅನ್ಕೋತೀನಿ. ಒಳ್ಳೇದಾಗ್ಲಿ ರವಿ. ಆ ಪಾದಗಳಿಗೆ ಇನ್ನಷ್ಟು ಶಕ್ತಿ ಬರ್ಲಿ. 100,000 ಮಕ್ಕಳನ್ನ ಕುಣಿಸೋಷ್ಟು ಶಕ್ತಿ ಆ ಪಾದಕ್ಕೆ ಬರ್ಲಿ. ಥ್ಯಾಂಕ್ ಯು ಮ್ಯಾಮ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಅನೀಶ್, ಥ್ಯಾಂಕ್ ಯು ಲಿಪಿಕಾ, ಥ್ಯಾಂಕ್ ಯು. 8 ವರ್ಷದ ಆ ಹುಡುಗಿಗಿರುವಂಥ ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯಲ್ಲ, ಆಡಿಯನ್ಸ್ ಎದ್ದಿನ ಚಪ್ಪಾಳೆ ಹೊಡೆಯಿರೋ ಆ ಹುಡುಗಿಗೆ ಇರೋಂಥ ಸೆಲ್ಫ್ ಕಾನ್ಫಿಡೆನ್ಸ್ಗೆ ಆ ಮಗು ಪ್ರತಿಭೆ, ಆಕೆಯ ಪರ್ಫಾರ್ಮೆನ್ಸು, ಇದೆಲ್ಲವನ್ನ ನಾವು ಅಲ್ಲಿ ಕುತ್ಕೊಂಡು ನೋಡ್ಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದ್ದು ರಾಜ್ನ. ಹಿ ವಾಸ್ ಇಮೋಷನಲ್ ಅಬೌಟ್ ದಿಸ್ ಪರ್ಫಾರ್ಮೆನ್ಸ್, ಅಬೌಟ್ ದಟ್ ಗರ್ಲ್. ರಾಜ್, ನಿಮ್ಮಿಂದ ಮಾತು ಶುರು ಮಾಡ್ತೀನಿ. ಅದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಅದಕ್ಕಿಂತ ದೊಡ್ಡದು ಏನಂದ್ರೆ ತನ್ನ ಟೀಮ್ ನ ಬಗ್ಗೆ ಇರೋ ನಂಬಿಕೆ. ಯಾರೋ ಒಬ್ರು ಎತ್ತಬೇಕಾದ್ರೆ ನನ್ನನ್ನು ಇವ್ರು ಕೆಳಗ್ ಬಿಡಲ್ಲ, ಅವ್ರು ನನ್ನ ಹಿಡ್ಕೋತಾರೆ. ಯಾರೋ ಒಬ್ರು ನನ್ನ ಮೇಲೆ ಏರ್ಸಿದ್ದಾರೆ ಅಂದ್ರೆ ನನಗೆ ತೊಂದರೆ ಆಗದಿರೋ ತರ ಅವ್ರು ನೋಡ್ಕೋತಾರೆ ಅಂತ. ಆಕ್ಚುಲಿ ಇವರೆಲ್ಲ ಸಿನಿಮಾ ಮೇಕರ್ಸ್ ನಮಗೆ ಇನ್ಸ್ಪಿರೇಷನ್ಸ್. ಯಾಕಂದ್ರೆ ನಮಗೆ 1000 ಸಾಧ್ಯತೆಗಳಿದ್ರೆ ಆದ್ರೂ ಕೂಡ ಜನ ಇದನ್ನೇ ಕೇಳ್ತಾರೆ, ಇದನ್ನೇ ಮಾಡ್ತಾರೆ ಅಂತ ನಾವು ಅದನ್ನೇ ಮಾಡ್ತಾ ಇರ್ತೀವಿ. ಬಟ್ ಇವ್ರು ಹಾಗಲ್ಲ. ಪ್ರತಿ ಸೀಸನ್ಗೂ, ಪ್ರತಿ ಶೋಗೂ, ಪ್ರತಿ ಡ್ಯಾನ್ಸ್ಗೂ ಇನ್ನೇನ್ ಮಾಡ್ಬೋದು ಅನ್ನೋದಿದೆಯಲ್ವಾ. ಐ ಥಿಂಕ್ ಯು ಆರ್ ಅವರ್ ಇನ್ಸ್ಪಿರೇಷನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈ ಸೌಮ್ಯಗೆ ಇರೋ ಹಸಿವು ಇದೆಯಲ್ಲ, ಈ ಡ್ಯಾನ್ಸಿನ ಹಸಿವು, ಅವಳಿಗೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಒಂದು ಚಿಕ್ಕ ಪೇಪರ್ ಬಾಯಲ್ಲಿ ಸಿಗಾಕೊಂಡ್ಬಿಟ್ಟಿವಿ. ಹೌದು, ಇಲ್ಲಿ ಆಕ್ಚುಲಿ ಚಿಕ್ಕದಾಗಿ ಏನೋ ಒಂದು ಇದ್ರೆ ಇರಿಟೇಟ್ ಆಗ್ತಾ ಇರುತ್ತೆ, ಬಟ್ ಅವಳು ಮರ್ತೋಗ್ಬಿಟ್ಟಿದ್ದಾಳೆ. ಅಷ್ಟು ಹಸಿವು ಈ ಮಗುಗೆ ಡ್ಯಾನ್ಸ್ ಬಗ್ಗೆ. ಸೌಮ್ಯ, ವಿ ಆರ್ ಪ್ರೌಡ್ ಆಫ್ ಯು. ಆ್ಯಂಡ್ ನಿಮ್ಮ ಹಿಸ್ಟ್ರಿ ನಮಗೆ ಗೊತ್ತಿದೆ, ನಿಮ್ಮ ತಂದೆ ಎಲ್ಲರೂ ದೇ ಆರ್ ಸೋ ಬ್ಲೆಸ್ಡ್ ಟು ಹ್ಯಾವ್ ಯು. ಈ ಫೈರ್ ಇದೆಯಲ್ಲ ಯಾವತ್ತೂ ಬಿಡಬೇಡ ಮಗಳೇ. ಇಟ್ ವಾಸ್ ವೆರಿ ಗುಡ್. ಸಾತ್ವಿಕ್, ವೆರಿ ಕ್ಯೂಟ್, ಅಮೇಝಿಂಗ್ ಆಗಿತ್ತು. ಮಾಸ್ಟರ್ ಬಗ್ಗೆ ಏನು ಹೇಳಂಗೆ ಇಲ್ಲ. ಮಾಸ್ಟರ್ ಯಾವಾಗಲೂ ಮ್ಯಾಜಿಕ್ ಇರುತ್ತೆ. ಆಲ್ ದ ಬೆಸ್ಟ್ ಮಾಸ್ಟರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರುದ್ರ ಮಾಸ್ಟರ್, ನಿಮ್ಗಾಗಿ ಒಂದು ಸರ್ಪ್ರೈಸ್ ತಂದಿದ್ದಾರೆ. ಸೊ ನೀವು ಕಣ್ಮುಚ್ಚಬೇಕು ರುದ್ರ. ತ್ರೀ, 2, 1. ಎಲ್ಲ ರುದ್ರ ಮಾಸ್ಟರ್ ಕ್ಲಾಸಲ್ಲಿ ಡಾನ್ಸ್ ಕಲಿಯುವಂತ ಸ್ಟೂಡೆಂಟ್ಸ್ ಇನ್ನು ಅಂಬೆಗಾಲಿಡೋ ವಯಸ್ಸಲ್ಲಿ ಸರ್ಪ್ರೈಸ್ ಅಂತ ಎಲ್ಲ ಬರ್ತಾ ಇದಾರೆ. ಅನು, ಆ ಮಗುಗೆ ಎಲ್ಲಿ ಹೋಗ್ಬೇಕಂತ ಆದ್ರೂ ಹೇಳೆ. ಇಲ್ಲ, ಅಲ್ಲೇ ಮೇಡಮ್. ಬರ್ರೋ, ಟ್ರೈನ್ ಮುಂದಕ್ಕೆ ಹೋಗ್ರೋ.
ರುದ್ರ ಮಾಸ್ಟರ್, ಇಷ್ಟು ಪುಟ್ಪುಟಾಣಿ ಮಕ್ಕಳಿಗೆ ನೀವು ಡಾನ್ಸ್ ಹೇಳ್ಕೊಡ್ತೀರಾ ಕ್ಲಾಸಲ್ಲಿ? ಕ್ಲಾಸಲ್ಲಿ ಇರ್ತೀನಿ, ನಾನು ಫ್ರೀ ಇದ್ದ ಕ್ಲಾಸ್ ತಗೊಂತೀನಿ. ಅಂದ್ರೆ ಪ್ರಾಕ್ಟೀಸ್ ಇಲ್ದಿರೋ ಟೈಮಲ್ಲಿ ಮಂಡೇ ಹೊತ್ತು ಒಂದ್ ದಿವಸ ಕ್ಲಾಸ್ ತಗೊಂತೀನಿ. ಅದೇ ಮಕ್ಳ ಜೊತೆ ಒಂದ್ ದಿವಸ, ವಾರದಲ್ಲಿ ಒಂದ್ ದಿವಸ ಹೋದ್ರು ಕ್ಲಾಸಲ್ಲಿ ಅವ್ರನ್ನ ನೋಡಿದ್ರೆ ಖುಷಿ ಮ್ಯಾಮ್. ಈ ಮಕ್ಕಳನ್ನ ನಾನು ಇಲ್ದಿರೋ ಟೈಮಲ್ಲಿ ಹ್ಯಾಂಡ್ಲ್ ಮಾಡ್ತಾನೆ ಗಿರಿ ಅಂತ. ನನ್ನ ಕ್ಲಾಸ್ ಕಂಪ್ಲೀಟ್ ಅವ್ನು ಲೀಡ್ ಮಾಡಿ ನೋಡ್ಕೊಂತಾನೆ. ಗುಡ್. ಅದೇ ಒಂದು ಬೇಸ್ ಬೇಕಲ್ಲ ಮ್ಯಾಮ್, ಮಕ್ಕಳನ್ನ ಕೇರ್ ಮಾಡೋರು, ಮಕ್ಕಳನ್ನ ಹುಷಾರಾಗಿ ನೋಡ್ಕೊಬೇಕು. ಆ ಕೇರ್ಫುಲ್ ಆಗಿ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಂತಾನೆ ಮ್ಯಾಮ್. ನಿನ್ನ ಹೆಸರು? ತನ್ಮಯ್. ತನ್ಮಯ್, ನಿಂಗೆ ಡಾನ್ಸ್ ಅಂದ್ರೆ ಇಷ್ಟನಾ? ತುಂಬಾ ಇಷ್ಟ. ಹೌದಾ? ಏನಕ್ಕೆ ಇಷ್ಟ ರುದ್ರ ಮಾಸ್ಟರ್ ನಿಂಗೆ? ಅವ್ರ ಫೇಮಸ್. ಅದು ನೋಡಿದ್ರಾ, ಇದು ಮ್ಯಾಟರ್ ಮೇಡಮ್. ಆನೆಸ್ಟಿ ಅಲ್ವಾ ನಮ್ಮ ಮಕ್ಕಳಿಗೆ? ಹೀಸ್ ಫೇಮಸ್. ಹಾ. ಯುವರ್ ಆನರ್, ಹೀಸ್ ಫೇಮಸ್. ಇನ್ನೊಂದ್ ಯಾವ್ದಾದ್ರು ಮಗು ಕೇಳು ಎಂತ ಹೇಳು ಹೇಳು. ನನ್ನ ಹೆಸರು ಮಾನಸ್ವಿ. ವೆರಿ ಗುಡ್. ಕೇಳಾನು ಪಾಪ. ಅದೇ ಮೇಡಮ್. ಶೇ, ರುದ್ರ ಮಾಸ್ಟರ್ ಯಾರಮ್ಮ? ರುದ್ರ ಮಾಸ್ತರ. ಒಳ್ಳೆ ಪ್ರಶ್ನೆ. ಒಳ್ಳೆ ಪ್ರಶ್ನೆ. ಹೊಸ ಹುಡುಗಿ ಇರ್ಬೇಕು ಮ್ಯಾಮ್. ಸುಮ್ನೆ ನೆನ್ನೆ ಜಾಯ್ನ್ ಆಗಿರ್ಬೇಕು. ರುದ್ರ ಮಾಸ್ಟರ. ಅದೇ ಇವಾಗ ಡ್ಯಾನ್ಸ್ ಮಾಡಿದ್ರಲ್ಲ ಈ ವಯ್ಯ ನೋಡು. ರುದ್ರ ಗೊತ್ತಿಲ್ವ ಅವರು? ಗೊತ್ತು. ಏನ್ ಮಾಡ್ತಾರೆ? ಯಾರು ಅವರು? ಡ್ಯಾನ್ಸ್. ಕರೆಕ್ಟ್. ನಿಂಗೆ ಇಷ್ಟಲ್ಲ ಅವ್ರ ಡ್ಯಾನ್ಸ್? ಎಲ್ಲಿ ನೋಡ್ತೀಯ ನೀನ್ ಅವ್ರನ್ನ? ಡ್ಯಾನ್ಸ್ ಕ್ಲಾಸ್ ಅಲ್ಲಿ. ಎಸ್, ಡ್ಯಾನ್ಸ್ ಕ್ಲಾಸ್ ಅಲ್ಲಿ ನೋಡ್ತಾಳೆ ಅವಳು. ಇವಾಗ ಒಂದ್ ಫೋಟೋ ತಗೊಳ್ಳೋಣ. ಎಲ್ಲಾರು ಹೆಂಗ್ ಸ್ಮೈಲ್ ಮಾಡ್ತೀರಾ? ಯಸ್, ಈ ತರ ಸ್ಮೈಲ್ ಮಾಡ್ತಾರೆ ನೋಡಿ. 3, 2, 1 ಸ್ಮೈಲ್. ವೆರಿ ಗುಡ್. ಮೇಡಮ್, ನನ್ಗೊಂದು ಡೌಟು. ಡಾನ್ಸ್ ಮಧ್ಯದಲ್ಲಿ ಇದು ಎಂತ ಕೊರಿಯೋಗ್ರಫಿ? ಆಮೇಲೆ ಮಂಜು, ಅನುಷಾ ತುಂಬಾ ತಿಂದೇ ಇದ್ರು. ಮತ್ತೆ madam. ಅನುಷಾ ಅಪ್ಪ ಅಮ್ಮ ನೋಡಿದ್ಯಲ್ಲ ನೀನು? ನಮಸ್ತೆ. ನಮಸ್ತೆ. ಎಷ್ಟು ದೈವಿಕವಾಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್ ಅಂದ್ರೆ, ಅಲ್ಲಿ ಪ್ರೀತಿ, ಪ್ರೇಮ, ಗೌರವ, ಬಾಂಧವ್ಯ ಎಲ್ಲವೂ ಒಂದು ಸಾಂಸಾರಿಕವಾದಂಥ ಒಂದು ದೃಶ್ಯವನ್ನ ನಾವು ನೋಡಿದ್ವಿ. ಬಹಳ ಚೆನ್ನಾಗಿತ್ತು. ವೆರಿ ನೈಸ್. ಮೇಡಮ್, ನೀವು ಹೇಳಿ ಮೇಡಮ್. ಅಲ್ಲ, ಅದು ಅಲ್ಲಾಡಿ ಚೆನ್ನಾಗಿತ್ತನು. ಹೌದು ಮೇಡಮ್. ಅಂದ್ರೆ ಚಿನಿ ಪ್ರಕಾಶ್ ಕೇಳ್ತಾನೆ ಇದ್ರು, "वो क्या कर रहे हैं पीछे?" But can I say Anusha and Manju make a really, really sweet pair. They're very, very sweet together. Anusha is always here supporting Manju. ನನಗೆ ಅದು ಅವರಿಬ್ಬರ ಬಗ್ಗೆ ತುಂಬ ಇಷ್ಟ. ಇವತ್ತು ವೇದಿಕೆ ಮೇಲೆ ಎಂಥದೇ ಡಾನ್ಸ್ ಮಾಡಿರ್ಬೋದು. ಇಟ್ಸ್ ವೆರಿ ಸ್ವೀಟ್ ಆಫ್ ದೆಮ್ ಟು ಕಮ್ ಅಂಡ್ ಡಾನ್ಸ್ ಆನ್ ಸ್ಟೇಜ್. ಇಟ್ಸ್ ವೆರಿ ನೈಸ್ ಆಫ್ ಅನುಷಾಸ್ ಪೇರೆಂಟ್ಸ್ ಟು ಕಮ್. ಅವರಿಬ್ರು ಇಲ್ಲಿದ್ದಾರೆ ಇವತ್ತು. ಆ್ಯಂಡ್ ಆಲ್ಸೋ ನನಗನ್ಸುತ್ತೆ ದಟ್ ಅವನು, ನೀನು ಎಂತ ಹೇಳಿದೆ, ಅವ್ನು ಕಲ್ಸ್ಕೊಡ್ತಾ ಇದ್ದ, ಅವ್ನು ಹೇಳ್ತಾ ಇದ್ದ ಹಿಂಗಿರ್ಬೇಕು, ರೂಲ್ ನಂಬರ್ 1. ಅವ್ನು ಹೇಳ್ತಾ ಇರ್ಲಿಲ್ಲ, ಅವ್ನು ಮಾಡಿ ತೋರಿಸ್ತಾ ಇದ್ದ ಹಿಂಗಿರ್ಬೇಕು ಅಂತಾನು. ಸೊ ನನಗೆ ಇದು ಮಾಡಿ ತೋರಿಸಿದ ಪರ್ಫಾರ್ಮೆನ್ಸ್ ನನಗೆ ಭಯಂಕರ ಇಷ್ಟ ಆಯ್ತು. ನಂಗೆ ವೆರಿ ನೈಸ್. ವೆರಿ ನೈಸ್.